ದೇವರ ಜೊತೆಯಲ್ಲಿ ಅನ್ಯೋನ್ಯವಾಗಿರುವುದು ಅಂದರೆ ದೇವರನ್ನ ಸಂಪೂರ್ಣವಾಗಿ ಅರಿತುಕೊಳ್ಳುವುದು. ಪಾಠ 2 ಬನ್ನಿ ವೀಕ್ಷಿಸೋಣ. ದೇವರ ಮಕ್ಕಳೇ, ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಹೋಪ್ ಕನ್ನಡ ಸ್ಯಾಬತ್ ಸ್ಕೂಲ್ ವೆಲ್ಕಮ್. ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಈ ಸಬ್ಬತ್ ಶಾಲೆಯ ಪಾಠವನ್ನು ಶುರು ಮಾಡೋಣ. ಅದ್ಭುತ ಸ್ವರೂಪನೇ, ಮಾತನಾಡು ಕೇಳುತ್ತೇವೆ. ಈ ಕಾರ್ಯಕ್ರಮದ ಮೂಲಕ ನೀನೊಬ್ಬನೇ ಮಹಿಮೆ ಹೊಂದಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ, ಬೋಧಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರು ಇರ್ತಕ್ಕಂಥ ತುಂಬ ಸಂತೋಷ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಮಗೆ ದೇವರು ಗೊತ್ತಿದ್ದಾರಾ? ಡು ವಿ ನೋ ಗಾಡ್ ಆರ್ ಡು ವಿ ಥಿಂಕ್ ವಿ ನೋ ಗಾಡ್? ದೇವರು ನಮಗೆ ಗೊತ್ತಿದ್ದಾರಾ ಅನ್ನೋದಕ್ಕಿಂತ ನಾವು ಹಂಗೆ ಅಂದ್ಕೊಂಡಿದ್ದೀವಿ ನಮಗೆ ದೇವರು ಗೊತ್ತಾ ಅಂತ ಒಂದು ಪ್ರಶ್ನೆ. ತುಂಬ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಿರೋನಾಮೆ. ಎಷ್ಟೋ ಪಾಠಗಳನ್ನು ನಾವು ಮಾಡಿದ್ದೀವಿ, ಎಷ್ಟೋ ಶಿರೋನಾಮೆಯಲ್ಲಿ ಟು ನೋ ಗಾಡ್, ದೇವರ ಬಗ್ಗೆ. ಈಗ ಒಂದು ಸಂಬಂಧ ಚೆನ್ನಾಗಿರಬೇಕು ಅಂದರೆ ಆ ಕಡೆ ಸಂಬಂಧನ, ಆ ವ್ಯಕ್ತಿನ ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಆವಾಗಲೇ ನಾವು ಅವ್ರ ಜೊತೆ ಒಡನಾಟ ಮಾಡಬಹುದು, ಅವ್ರ ಜೊತೆ ಸೇರ್ಬೋದು, ಪಳಗ್ಬೋದು, ಬೆಳೀಬೋದು ಸಂಬಂಧದಲ್ಲಿ. ಆ ವ್ಯಕ್ತಿನೇ ಯಾರೋ ಒಂದು ಗೊತ್ತಿಲ್ಲ, ಬರೀ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಥರ ಬೆಳಗ್ಗೆ ಒಂದ್ಸರಿ ಒಂದು ಪ್ರೇಯರು, ಮಧ್ಯಾಹ್ನ ಒಂದ್ಸರಿ ಒಂದು ಪ್ರೇಯರ್, ಸಾಯಂಕಾಲ ಒಂದು ಪ್ರೇಯರ್. ಸುಮ್ಮನೆ ಆ ವ್ಯಕ್ತಿಯ ಬಗ್ಗೆ ನಾವು ಏನು ಮಾಹಿತಿ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿದ್ದರೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಓದೋಣ. ಯೋಹಾನ 17ನೇ ಅಧ್ಯಾಯ 3ನೇ ವಚನವನ್ನು ನಾವು ಓದಿ ಆ ನಂತರ ಆಳಕ್ಕೆ ಹೋಗೋಣ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಹೇಳಿ ಪಾಸ್ಟರ್ ಪ್ರಸನ್ನ. ಇಡೀ ತ್ರೈಮಾಸಿಕದಲ್ಲಿ ನಾವು ದೇವರ ಜೊತೆಯಲ್ಲಿ ಹೇಗೆ ಸಂಬಂಧವನ್ನು ಇಟ್ಕೊಳ್ಬಹುದು ಎಂಬ ವಿಷಯದಲ್ಲಿ ಕಲಿತೇವೆ. ಆ ನಿಟ್ಟಿನಲ್ಲಿ ಮೊದಲನೇ ಬಹಳ ಪ್ರಾಮುಖ್ಯವಾದದ್ದು ಏನೆಂದರೆ ದೇವರನ್ನು ಅರಿತುಕೊಳ್ಳುವುದು. ದೇವರು ನಮಗೆ ಗೊತ್ತಾ? ನಮಗೆ ದೇವರು ಗೊತ್ತಿಲ್ಲ, ಆದರೆ ದೇವರಿಗೆ ನಾವು ಗೊತ್ತು. ಈ ಒಂದು ಸಂಬಂಧದಲ್ಲಿ ಹೇಗೆ ಸತ್ಯವೇದವು ಈ ದೇವರ ಜೊತೆಯಲ್ಲಿರ್ತಕ್ಕಂಥ ಸಂಬಂಧವನ್ನು ನಾವು ಸುಭದ್ರಪಡಿಸಿಕೊಳ್ಳಬಹುದು, ಹೀಗೆ ನಾವು ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವಾಗ ನಮ್ಮ ಸಂಬಂಧ ದೇವರ ಜೊತೆಯಲ್ಲಿ ಸ್ಥಿರವಾಗಿ ಇರುವಂಥದ್ದಾಗಿದೆ. ಈಗ ಕಳೆದ ಪಾಠದಲ್ಲಿ ನಾವು ಕಲಿತುಕೊಂಡು ಯಾವ ರೀತಿಯಲ್ಲಿ ದ್ರಾಕ್ಷಿಯ ಬಳ್ಳಿ ಬಿದ್ದೋಗ್ತದೆ, ಅದು ಒಣಗೋಗ್ತದೆ, ಯಾಕೆಂದರೆ ಆ ಒಂದು ಕೊಂಬೆಯಲ್ಲಿ ಅದೇನಾಗಿಲ್ಲ, ಜೋಡಣೆ ಆಗಿಲ್ಲ. ಅದೇ ರೀತಿಯಲ್ಲಿ ಇವತ್ತು ಪ್ರತಿಯೊಬ್ಬರ ಆತ್ಮಿಕ ಸಂಬಂಧ ಬತ್ತಿ ಹೋಗಿದೆ. ಕಾರಣ ಇಷ್ಟೇ, ನಾವು ಆತ್ಮಿಕ ಸಂಬಂಧವನ್ನು ಸುಭದ್ರಪಡಿಸುವವನ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಟುಕೊಂಡಿಲ್ಲ. ನಿಮಗೆ ಎಷ್ಟೋ ಸ್ನೇಹಿತರಿರ್ಬೋದು, ಎಷ್ಟೋ ಜನರ ಜೊತೆಯಲ್ಲಿ ನೀವು ನಿಕಟವಾದ ಸಂಬಂಧವನ್ನು ಇಟ್ಟುಕೊಳ್ಳಬಹುದು, ಆದರೆ ಅದು ದೇವರ ಜೊತೆಯಲ್ಲಿ ಸಂಬಂಧವನ್ನು ಇಟ್ಟುಕೊಂಡಂತೆ ಆಗುವುದಿಲ್ಲ. ನನಗೊಬ್ಬ ದೊಡ್ಡ ಬೋಧಕರು ಗೊತ್ತು, ಅವರು ದೊಡ್ಡ ಪ್ರಸಂಗ ಮಾಡ್ತಾರೆ, ಅವರು ಪ್ರಸಂಗ ನನಗೆ ಭಾಳ ಇಷ್ಟ, ಅವರಂದರೆ ನನಗೆ ಭಾಳ ಆತ್ಮಿಕತೆ ಇದೆ ಎಂಬುದಾಗಿ ಅವ್ರ ಜೊತೆಯಲ್ಲಿ ನೀವು ಸಂಬಂಧ ಇಟ್ಕೊಳ್ಬೋದು. ಆದರೆ ಅವರ ದೇವ್ರ ಜೊತೆಲಿ ಸಂಬಂಧ ಇದೆಯಾ? ಯೇಸು ಸ್ವಾಮಿ ಪ್ರತಿಯೊಬ್ಬರಿಗೆ ಹೇಳ್ತಕ್ಕಂಥದ್ದು, ನನ್ನನ್ನು ಬಿಟ್ಟು ನೀವೇನು ಮಾಡಲಿಕ್ಕಾಗೋದಿಲ್ಲ ಎಂಬುದಾಗಿ. ಈಗ ಪೌಲ ಶೀಲರು ಸೆರೆಮನೆಯಲ್ಲಿರುವಾಗ ಆ ಸೆರೆ ಯಜಮಾನನು ಹೇಳ್ತಾನೆ, ನಾನು ರಕ್ಷಣೆ ಹೊಂದಲಿಕ್ಕೆ ಏನು ಮಾಡಲಿ ಅಂತ. ಅವ್ರು ಏನು ಹೇಳಿದ್ರು? ನನ್ನನ್ನು ನಂಬಿಕೊಳ್ಳಪ್ಪ, ನನ್ನ ಹಿಂಬಾಲಿಸೋ ಅಂದ್ರ ಯೇಸು ಸ್ವಾಮಿಯನ್ನು ನಂಬು, ರಕ್ಷಣೆ ಸಿಗ್ತದೆ ಎಂಬುದಾಗಿ. ಇವತ್ತು ಪ್ರತಿಯೊಬ್ಬರು ನಾವು ಹೇಳಬೇಕು, ಈ ಸಂಬಂಧವನ್ನು ಗಟ್ಟಿ ಮಾಡಿಸ್ಕೊಳ್ಳಿ. ಯಾಕೆಂದರೆ ಇವತ್ತು ಅನೇಕರಿಗೆ ದೇವರ ಬಗ್ಗೆ ತಪ್ಪು ಮಾಹಿತಿ ಇದೆ. ಸೈತಾನ ಜನರ ಮನುಷ್ಯನ ಎಷ್ಟು ಕೆಡಿಸಿದ್ದಾನೆ ಎಂಬುದಾಗಿ ಹೇಳುವಾಗ, ದೇವರು ಹೀಗಿಲ್ಲ, ಆತನು ಕಠಿಣ ವ್ಯಕ್ತಿ, ಆತನು ಶಿಕ್ಷೆ ಕೊಡುವವನು, ಆತನು ನಿಮಗೆ ಕ್ಷಮಿಸೋದಿಲ್ಲ, ಕ್ರೂರಿ, ಈ ರೀತಿಯಲ್ಲಿ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾನೆ. ಆದರೆ ಈ ವಾರ ನಾವು ದೇವರ ನಿಜವಾದ ಗುಣಾತಿಶಯವನ್ನು ಕಲಿತುಕೊಳ್ಳಿಕ್ಕೆ ಹೋಗ್ತೇವೆ. ಭಾನುವಾರದ ಪಾಠಕ್ಕೆ ನಾವು ಹೋಗೋದಾದರೆ, ದೇವರ ಬಗ್ಗೆ ಒಂದು ಸುಂದರವಾಗಿರ್ತಕ್ಕಂಥ ಚಿತ್ರಣ ಒಂದು ವೇಳೆ ನಮಗೆ ಬೇಕಾದರೆ, ಅದು ಚೆನ್ನಾಗಿ ಅರ್ಥ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಚಿತ್ರಣ ಬೇಕಾದರೆ ಏನು ಮಾಡಬೇಕು? ನೋಡಿ, ನಾವು ಯಾರ ಬಗ್ಗೆ ಆದರೂ ತಿಳ್ಕೊಳ್ಬೇಕು ಅಂದರೆ ಬೇರೆಯವ್ರನ್ನ ಕೇಳ್ತೀವಿ, ಅಥವಾ ಕೆಲವು ಸಮಯದಲ್ಲಿ ಕೆಲವು ವಿಚಾರಗಳು ನಮ್ಗೆ ಗೊತ್ತಿಲ್ಲ ಅಂದರೆ ನಾವು ಗೂಗಲಲ್ಲಿ ಹುಡುಕ್ತೀವಿ. ಈಗ ಬಂದಿರೋದ್ರಿಂದ ನಾವೆಲ್ಲ ಹುಡುಕ್ತೀವಿ. ದೇವರನ್ನ ನಾವು ಅರ್ಥಕೊಳ್ಬೇಕು ಅಂದರೆ ಆತನ ಬಗ್ಗೆ ಬಹಳ ಸ್ಪಷ್ಟವಾಗಿ ತಿಳಿಸುವುದು ಏನಂದರೆ ಸತ್ಯವೇದ.
ನೋಡಿ, ಈ ಸತ್ಯವೇದದಲ್ಲಿ ದೇವರು ಯಾರು ಅನ್ನೋದನ್ನು ನಮಗೆ ಪರಿಚಯ ಮಾಡಿಸ್ತಾನೆ. ಆತನು ಶಕ್ತಿಶಾಲಿಯಾದಂಥ ದೇವರು, ಆತನು ಜ್ಞಾನಿಯಾದಂಥ ದೇವರು, ಮತ್ತು ಆತನು ನ್ಯಾಯಯುತವಾದಂಥ ದೇವರು, ಆತನು ಕರುಣಾಮಯಿಯಾಗಿರುವಂಥ ದೇವರು, ಆತನು ಪ್ರೀತಿ ಸ್ವರೂಪನು, ಆತನು ಕ್ಷಮಿಸ್ತಾನೆ. ಈ ರೀತಿ ಅನೇಕ ವಿಧವಾದಂಥ ದೇವರ ಗುಣಾತಿಶಯಗಳನ್ನು ಸತ್ಯವೇದ ನಮಗೆ ತಿಳಿಸ್ತದೆ. ನೋಡಿ, ಅದರಲ್ಲಿ ಆತನು ಮರಣವನ್ನು ಜಯಿಸುವಂಥವನು ಎಂಬುದಾಗಿ ಯೋಹಾನ 11:25 ಹೇಳುತ್ತೆ, ಮತ್ತು ಆತನು ರಾಜಾದಿರಾಜನು ಎಂಬುದಾಗಿ ಕೀರ್ತನೆಗಳು 47:8 ಹೇಳುತ್ತೆ. ಇಡೀ ಸತ್ಯವೇದದಲ್ಲಿ ಒಂದೇ ಒಂದು ಬಹಳ ಮುಖ್ಯವಾದಂಥ ಅಂಶ ಏನು ಅಂದರೆ ದೇವರನ್ನು ನಮಗೆ ಪರಿಚಯ ಮಾಡಿಸುವಂಥದ್ದು. ಯಾರಿಗೆ ದೇವರ ಪರಿಚಯ ಚೆನ್ನಾಗಿರ್ತದೆ ಅವರು ದೇವ್ರ ಜೊತೆ ಚೆನ್ನಾಗಿ ಸಂಬಂಧ ಇಟ್ಕೊಂಡಿರ್ತಾರೆ. ಈಗ ಬೋಧಕರು ಹೇಳಿದ ರೀತಿಯಲ್ಲಿ ಸೈತಾನನ ಒಂದು ಮುಖ್ಯ ಉದ್ದೇಶ ಏನು ಅಂದರೆ ದೇವರ ಒಂದು ಕೆಟ್ಟ ಚಿತ್ರಣವನ್ನು ನಮ್ಮ ಮನಸ್ಸಿನಲ್ಲಿ ಮೂಡಿಸುವಂಥದ್ದು. ಇದನ್ನು ಸೋಲಿಸಬೇಕಾದ್ರೆ ನಾವು ಯಾವಾಗಲೂ ಸತ್ಯವೇದವನ್ನು ಹುಡುಕಿದಾಗ, ಸತ್ಯವೇದದ ಜೊತೆ ನಮ್ಮ ಸಂಬಂಧ ಚೆನ್ನಾಗಿದ್ದಾಗ ದೇವರು ಯಾರು ಅಂತ ಸತ್ಯವೇದ ಬಹಳ ಸ್ಪಷ್ಟವಾಗಿ ನಮ್ಗೆ ತಿಳಿಸುತ್ತೆ. ಕೇವಲ ಒಂದು ವಚನ ಹಿಡ್ಕೊಂಡು ನಾವು ದೇವರು ಗುಣಾತಿಶಯವನ್ನು ವಿವರಿಸಲಿಕ್ಕೆ ಸಾಧ್ಯವಿಲ್ಲ. ಇಡೀ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥವರೆಗೂ ಎಲ್ಲ ವಚನಗಳಲ್ಲಿ, ಎಲ್ಲ ಅಧ್ಯಾಯಗಳಲ್ಲಿ ದೇವರು ಯಾರು ಅನ್ನೋದನ್ನು ನಮಗೆ ತೋರಿಸುತ್ತೆ. ಈ ಸತ್ಯವೇದದ ಮುಖ್ಯ ಉದ್ದೇಶ ಏನಂದರೆ ದೇವರು ಪ್ರೀತಿ ಸ್ವರೂಪನು, ಆತನು ಕ್ಷಮಿಸುವಂಥ ಗುಣವುಳ್ಳವನು, ಆತನು ನ್ಯಾಯಾಧಿಪತಿಯಾಗಿದ್ದಾನೆ, ಎಲ್ಲವನ್ನು ಆತನು ತಿಳ್ಕೊಂಡಿದ್ದಾನೆ. ಆತನ ಜ್ಞಾನ ಅಮಿತವಾದಂಥ ಜ್ಞಾನ. ಆತನ ಜ್ಞಾನವನ್ನು ನಾವು ಯಾರೂ ಲೆಕ್ಕ ಹಾಕಲಿಕ್ಕೆ ಸಾಧ್ಯವಿಲ್ಲ. ಆತನ ಶಕ್ತಿಯನ್ನು ಕೂಡ ಯಾರೂ ಲೆಕ್ಕ ಹಾಕಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಬ್ಬ ಶಕ್ತಿಶಾಲಿಯಾದಂಥ, ಸುಂದರವಾಗಿರುವಂಥ, ಕರುಣಾಮಯಿಯಾದಂಥ ದೇವರನ್ನು ನಮಗೆ ಸತ್ಯವೇದ ಪರಿಚಯ ಮಾಡಿಸ್ತದೆ. ಸೊ ಇದಕ್ಕಿಂತ ಇನ್ನು ಹೆಚ್ಚಾಗಿ ಸತ್ಯವೇದದಲ್ಲಿ ದೇವರ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಇನ್ನು ಬೇರೆ ಎಲ್ಲೂ ಯಾವ ಪುಸ್ತಕದ ಕಡೆಯಲ್ಲಿ ಲೋಕ ಜ್ಞಾನ ನಮಗೆ ಬೇಕಾಗಿಲ್ಲ. ಸತ್ಯವೇದ ಜ್ಞಾನ ಸಾಕಾಗುತ್ತೆ. ಈಗ ನಾವು ಈ ಏದೇನು ತೋಟಕ್ಕೆ ಹೋಗೋದಾದರೆ ಇಲ್ಲಿ ಪಾಠದಲ್ಲಿ ಬರೆದಿದ್ದಾರೆ, ಸೈತಾನನು ಅವಳಿಗೆ ಹೇಳ್ತಕ್ಕಂಥದ್ದು, ನೋಡಿ ದೇವರು ಹಿಂಗಲ್ಲ, ಇದೊಂದು ಸೀಕ್ರೆಟ್ ಇದೆ ನೋಡಿ, ಈ ಸೀಕ್ರೆಟ್ನ ನೀನು ಗೊತ್ತೇ ಇಲ್ಲ ನಿನಗೆ, ನೀನು ಸಾಯಲ್ಲ ಅನ್ನೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಆದಿಯಿಂದ ಒಂದು ದೇವರ ಒಂದು ತಪ್ಪಾದ ಚಿತ್ರಣವನ್ನು ಈ ಸೈತಾನನು ಲೋಕಕ್ಕೆ ಕೊಟ್ಟಿದ್ದಾನೆ ಅಲ್ವೇ? ಹೌದು, ಖಂಡಿತ. ಯಾಕಂದರೆ ಇದು ಪರಲೋಕದಿಂದನೇ ಪ್ರಾರಂಭ ಆಗಿದೆ. ಪರಲೋಕದಲ್ಲಿ ದೇವದೂತರಿಗೆ ಆತನು ಹೇಳ್ತಾನೆ, ದೇವರು ಕೋಪಿಷ್ಟನು, ದೇವರು ಹಾಗೆ ಸಾಧಿಸುವಂಥವನು, ಪ್ರೀತಿ ಸ್ವರೂಪನಲ್ಲ ಅಂತೇಳಿ 1/3 ಭಾಗವನ್ನು ಅವನು ತಲೆ ಕೆಡಿಸಿದ್ದಾನೆ. ಆದ್ದರಿಂದ ಅದೇ ಸಿದ್ಧಾಂತವನ್ನು ಈ ಲೋಕದಲ್ಲಿ ಏದೇನ್ ತೋಟದಲ್ಲಿ ಆದಾಮ್ ಅವರ ಜೊತೆ ಆತನು ಮುಂದುವರಿಸ್ಕೊಂಡು ಹೋಗೋದನ್ನು ನಾವು ನೋಡ್ತೇವೆ. ಫಸ್ಟ್ ಪ್ರಶ್ನೆ ನೀವೇನೋ ಹೇಳಕ್ಕೆ ಬಂದ್ರಿ, ದೇವರನ್ನು ಸಂಪೂರ್ಣವಾಗಿ ನೀವು ಅರ್ಥಕೊಳ್ಬೇಕಾದ್ರೆ ಕೀರ್ತನೆ 34:8 ಹೇಳುವ ಹಾಗೆ ಆತನು ಸರ್ವೋತ್ತಮನೆಂದು ಅನುಭವಿಸಿದ್ದಿಂದ ತಿಳ್ಕೊಳ್ಳಿರಿ. ಟೇಸ್ಟ್ ಆ್ಯಂಡ್ ಸೀ ದಟ್ ದ ಲಾರ್ಡ್ ಈಸ್ ಗುಡ್. ಇವತ್ತು ದೇವರು ಒಳ್ಳೆಯವನು ಅಂತ ಬೇರೆಯವರು ಹೇಳಬೇಕಾಗಿಲ್ಲ, ನೀವೇ ಅದನ್ನು ಅನುಭವಿಸ್ಬೇಕು. ಯಾಕಂದರೆ ನಿಮ್ಮ ಜೀವಿತದಲ್ಲಿ ಅನುಭವ ಆಗಿದೆ, ದೇವರು ಏನು ಮಾಡಿದ್ದಾನೆ ಅದರ ಮೂಲಕವಾಗಿ ನೀವು ಗುರುತಿಸ್ತೀರಾ. ಸೊ ದೇವರು ನಿಜವಾಗ್ಲೂ ನಿಮ್ಮ ಜೀವಿತದಲ್ಲಿ ಆ ಒಳ್ಳೆಯ ಚಿತ್ರಣ ಬೇಕಾದರೆ ಅನುಭವಿಸಿ. ಆ ಅನುಭವ ಎಲ್ಲಿ ಸಿಗ್ತದೆ? ಸತ್ಯವೇದ ಓದೋದ್ರಿಂದ ಮಾತ್ರ ಸಿಗ್ತದೆ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ದೇವರು ಪರಿಶುದ್ಧನು. ದೇವರು ಈ ರೀತಿಯಾಗಿರ್ತಕ್ಕಂಥ ಮಹಾನ್ ದೇವರು ಎಂಬತಕ್ಕಂಥದ್ದು ಎಲ್ಲೋ ಒಂದು ಕಡೆ ಈ ಹೋಲಿ ಎಂಬತಕ್ಕಂಥ ಪದವನ್ನು ನಾವು ಅಷ್ಟಾಗಿ ಬಳಕೆಯಲ್ಲಿ ನಾವು ಹಾಕೋಲ್ಲ. ಈ ಪದ ಪ್ರಯೋಗದಲ್ಲೂ ಕೂಡ ಈ ಪದವನ್ನು ನಾವು ಬಿಟ್ಬಿಡ್ತೇವೆ. ಆದರೆ ಇವತ್ತು ದೇವರು ಯಾರು ಎಂಬತಕ್ಕಂಥದ್ದನ್ನು ಈ ಸೋಮವಾರದ ಪಾಠದಲ್ಲಿ ನಾವು ಕಲಿಬೇಕಾಗಿದೆ. ಹೇಳಿ ಪಾಸ್ಟರ್ ಮುತ್ತು ಮ್ಯಾಥ್ಯೂ. ಈ ಇಂದಿನ ಪಾಠದಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕಾದಂತಹ 2 ಅಂಶಗಳುಂಟು. ಪ್ರಪಂಚದಲ್ಲಿ 2 ಪರಿಶುದ್ಧವಾದದ್ದು, ಒಂದು ಸಬ್ಬತ್ತು ಮತ್ತು ದೇವರು. ಈ 2 ಬಿಟ್ಟರೆ ಬೇರೆ ಯಾವುದು ಕೂಡ ಪರಿಶುದ್ಧವಾಗಿಲ್ಲ ಎಂಬುದಾಗಿ ನಾವು ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಯಾವ ಕೊರತೆ ಇದೆ ಇಂದು ಎಂಬುದಾಗಿ ನಾವು ಗಮನಿಸೋದಾದರೆ ಆ ಪರಿಶುದ್ಧತೆಯ ಕೊರತೆ ನಮ್ಮಲ್ಲೂ ಕೂಡ ಇದೆ. ಆದ್ದರಿಂದ ನಾವು ಆ ಪರಿಶುದ್ಧ ದೇವರನ್ನು ಆದರೆ ಡಾಕ್ಟರ್ ಅಶೋಕ್ ಅವರು ಹೇಳಿದ ಹಾಗೆ ನಾವು ಸತ್ಯವಾಕ್ಯದ ಕಡೆಗೆ ಬರಬೇಕು. ಆಗ ತಾನೇ ದೇವರ ಒಂದು ಗುಣಾತಿಶಯಗಳು ನಮಗೆ ಕಂಡು ಬರುವಂತಹವಾಗಿವೆ. ದೇವರು ಎಂತಹ ವ್ಯಕ್ತಿ ಎಂಬುದಾಗಿ ನಾವು ನೋಡುವಾಗ, ಎಂತಹ ದೇವರು ಎಂಬುದಾಗಿ ನಾವು ನೋಡುವಾಗ ಆತನು ಪರಿಶುದ್ಧನಾಗಿದ್ದಾನೆ. ಆತನ ಒಂದು ಪರಿಶುದ್ಧತೆ ಇಲ್ಲಿ 3-4 ಅಂಶಗಳಲ್ಲಿ ಬಹಳ ಸ್ಪಷ್ಟವಾಗಿ ವಿವರಿಸಲ್ಪಟ್ಟಿದೆ. ಮೊದಲನೇದಾಗಿ ಆತನು ಅನಂತ ಜ್ಞಾನಿ. ಆತನ ಅನಂತ ಜ್ಞಾನದಲ್ಲಿ ಯಾವುದೇ ರೀತಿಯಾದಂತಹ ಕಲ್ಮಶ ಇಲ್ಲ. ಆದ್ದರಿಂದ ಆತನು ಪರಿಶುದ್ಧನಾದಂತಹ ದೇವರು. ಎರಡನೇದಾಗಿ ಆತನು ಬಲಿಷ್ಠನಾದಂತಹ ದೇವರು, ಆಲ್ ಪವರ್ಫುಲ್, ಓಮ್ನಿಪೊಟೆಂಟ್ ಎಂಬುದಾಗಿ ಹೇಳ್ತಾರೆ. ಸೊ ಅಂತಹ ಒಂದು ವೇಳೆ ಬಲಿಷ್ಠನಾದಂತಹ ಆ ಒಂದು ದೇವರಿಗೆ ಪರಿಶುದ್ಧತೆ ಇಲ್ಲವಾದರೆ ಎಂತಹ ಒಂದು ದೌರ್ಭಾಗ್ಯ ಪರಿಸ್ಥಿತಿಗೆ ಪ್ರಪಂಚ ಬರ್ತಿತ್ತು ಎಂಬುದನ್ನು ಒಂದು ಸಾರಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆತನು ಪರಿಶುದ್ಧನಾದಂತಹ ದೇವರು,
ಆದ್ದರಿಂದ ಎಷ್ಟು ಬಲವಿದ್ದರೂ ಸರಿ ಯಾರಿಗೆ ಯಾವುದೇ ರೀತಿಯಂತಹ ಹಾನಿ ಮಾಡದೆ ಎಲ್ಲರನ್ನೂ ಕೂಡ ಪ್ರೀತಿಸುವಂತಹ ಮಹಾದೇವರನ್ನು ನಾವು ಸೇವಿಸ್ತಾ ಇದ್ದೇವೆ. ನೋಡಿ, ಸತ್ಯವಾಕ್ಯದಲ್ಲಿ ನಾವು ನೋಡುವಾಗ ಮೋಶೆಗೆ, ಯೆಶಯನಿಗೆ, ಯೆಹೆಜ್ಕೇಲನಿಗೆ, ದಾನಿಯೇಲನಿಗೆ, ಯೋಹಾನನಿಗೆ ಇವರೆಲ್ಲರಿಗೂ ಕೂಡ ಯೇಸು ಸ್ವಾಮಿ ಕಾಣಿಸ್ಕೊಂಡ್ರು. ದೇವರು ಕಾಣಿಸ್ಕೊಂಡಾಗ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ಸತ್ತವರ ಹಾಗೆ ನೆಲಕ್ಕೆ ಬಿದ್ದರು. ಆತನ ಒಂದು ಮಹಾ ಮಹಿಮೆಯನ್ನು ಕಾಣದೆ ಕಣ್ಣನ್ನು ಮುಚ್ಚಿಕೊಂಡ್ರು. ಅವರ ತಮ್ಮ ಚಪ್ಪಲಿ ಕೆರೆಗಳನ್ನು ತೆಗೆದು ಪಕ್ಕಕ್ಕಿಟ್ಟು ದೇವರಿಗೆ ಸತ್ತವರೋಪಾದಿಯಲ್ಲಿ ಬಿದ್ದು ಹೋದರು ಎಂಬುದಾಗಿ ನಾವು ಸತ್ಯವಾಕ್ಯದಲ್ಲಿ ಕಾಣಬಹುದಾಗಿದೆ. ಅದೇ ರೀತಿ E.G. ವೈಟಮನ್ ಅವ್ರಿಗೂ ಕೂಡ ದರ್ಶನ ಬಂದಾಗ ಏನಾಯ್ತಪ್ಪ ಅಂತಂದರೆ ಅವರು ಕೂಡ ಅದೇ ರೀತಿ ಬಿದ್ದು ಹೋಗಿ ಏನಂತ ಹೇಳ್ತಾರಪ್ಪ ಅಂತಂದರೆ ದೇವರಿಗೆ ಮಹಿಮೆ ಎಂಬುದಾಗಿ ಹೇಳೋದನ್ನು ನಾವು ಕಾಣ್ತೇವೆ. ಪಾಸ್ಟರ್ ಅಶೋಕ್, ನೀವು ಬಹಳಷ್ಟು ದೇಶಗಳನ್ನು ಸುತ್ತಿ ಬಂದಿದ್ದೀರಾ. ಸೊ ಇಲ್ಲಿ ನಾವು ನೋಡ್ತೀವಿ, ಮೋಶೆ ಇರ್ಬೋದು, ಯೆಶಾಯನ್ ಇರ್ಬೋದು, ಎಜೆಕೇಲನ್ ಇರ್ಬೋದು, ದಾನಿಯೇಲ್ ಇರ್ಬೋದು, ಯೋಹಾನನ್ ಇರ್ಬೋದು, ದೇವರ ಒಂದು ಆ ಒಂದು ಸ್ಥಳಕ್ಕೆ ಬಂದಾಗ, ದೇವರನ್ನು ಅವರು ಭೇಟಿಯಾಗ್ಲಿಕ್ಕೆ ಬಂದಾಗ ಚಪ್ಪಲಿಗಳನ್ನು ಎತ್ತಿಡ್ತಾರೆ. ಒಂದು ದೊಡ್ಡ ಪ್ರಸಂಗಗಳನ್ನೇ ನಾವು ಮಾಡಿದ್ದೀವಿ. ಮೋಶೆಯ ಒಂದು ನಿನ್ನ ಚಪ್ಪಲಿಗಳನ್ನು ಬಿಡುವಂಥ ದೇವರು ಹೇಳ್ತಕ್ಕಂಥದ್ದು. ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಪೀಪಲ್ ವೇರಿಂಗ್ ಶೂಸ್ ಟು ದ ಚರ್ಚಸ್? ಇದೊಂದು ಬಹಳ ಕ್ಲಿಷ್ಟವಾದಂಥ ಪ್ರಶ್ನೆ. ಆದರೆ ಆಯಾ ಸಮಾಜದ ಹಿನ್ನೆಲೆಗಳನ್ನು ನೋಡುವಾಗ ನಾವು ಪಾಶ್ಚಿಮಾತ್ಯ ದೇಶದಲ್ಲಿ ಶೂ ಅನ್ನುವಂಥದ್ದು ಇಟ್ಸ್ ಅ ಪಾರ್ಟ್ ಆಫ್ ದ ಡ್ರೆಸ್. ಅವರು ಸಭೆಗಳಿಗೆ ಹೋಗುವಾಗ ಅದನ್ನು ಹಾಕ್ಕೊಂಡೇ ಹೋಗ್ತಾರೆ. ಆದರೆ ನಮ್ಮ ಈ ಭಾರತ ದೇಶದ ಸಂಸ್ಕೃತಿ ಮತ್ತು ನಮ್ಮ ಈ ಈಸ್ಟರ್ನ್ ಕಲ್ಚರ್ಸ್ಗಳಲ್ಲಿ ನೋಡುವಾಗ ನಾವು ಚಪ್ಪಲಿಯನ್ನು ಬಹಳ ಅಪರಿಶುದ್ಧವಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ದೇವರ ಸನ್ನಿಧಿಯಲ್ಲಿ ದೇವರು ಪರಿಶುದ್ಧನಾಗಿರೋದ್ರಿಂದ ಅಪರಿಶುದ್ಧವಾದದ್ದು ಯಾವುದೂ ಕೂಡ ಆ ಸನ್ನಿಧಿಗೆ ಬರಬಾರ್ದು ಎಂಬಂಥ ಎಚ್ಚರಿಕೆಯಲ್ಲಿ ನಾವು ಇರೋದರಿಂದ ನಾವು ಅದನ್ನು ಬಿಟ್ಟು ಬರುವಂಥದ್ದು ನಮ್ಮ ಅಭ್ಯಾಸ. ಸೊ ಅದು ಒಳ್ಳೆಯದು ಕೂಡ ಅನ್ನೋದು ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಖಂಡಿತವಾಗ್ಲೂ ತುಂಬ ಒಂದು ಸೇಫ್ ಆನ್ಸರನ್ನು ನೀವು ಕೊಟ್ಟಿದ್ದೀರಾ. ಮುಂದೆ ಹೋಗೋಣ. ದೇವರು ಪ್ರೀತಿ ಸ್ವರೂಪನು ಹೇಳಿ. ಪ್ರತಿಯೊಬ್ಬ ಕ್ರೈಸ್ತರು ದೇವರನ್ನು ವಿವರಣೆ ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂಥ ಪದ ಪ್ರೀತಿ. ಪ್ರೀತಿಯನ್ನು ಕೆಲವು ಸಾರಿ ಜನರಲೈಸ್ ಮಾಡ್ತೇವೆ. ಸ್ವಾಭಾವಿಕವಾಗಿ ತಂದೆ ತಾಯಿಯ ಪ್ರೀತಿ, ಮಕ್ಕಳ ಪ್ರೀತಿ, ಪ್ರೇಮಿಗಳ ಪ್ರೀತಿ. ಹಾಗೆ ದೇವರ ಪ್ರೀತಿಯನ್ನು ನೋಡುವಾಗ ಇದು ಎಲ್ಲಕ್ಕಿಂತಲೂ ಮಿಗಿಲಾದದ್ದು. ಸತ್ಯವೇದ ಏನು ಹೇಳ್ತದೆ ಅಂದರೆ ತಾಯಿಯ ಪ್ರೀತಿಗಿಂತಲೂ ಮಿಗಿಲಾದದ್ದು ದೇವರ ಪ್ರೀತಿ ಎಂಬುದಾಗಿ. 1ನೇ ಯೋಹಾನ 4 ಮತ್ತು 8ರಲ್ಲಿ ಹೇಳುವಾಗ ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು ಎಂಬುದಾಗಿ. ಸೊ ಈ ಪ್ರೀತಿ ಎಲ್ಲಿ ಹುಟ್ಟುಕೊಳ್ಳುತ್ತೆ ಎಂಬುದಾಗಿ ಹೇಳುವಾಗ ಇದು ಪರಲೋಕದಲ್ಲಿ. ದೇವರು ಪ್ರೀತಿ ಸ್ವರೂಪನು ಎಂಬುದಾಗಿ ನಾವು ಆತನ ಗುಣಾತಿಶಯವನ್ನು ನೋಡ್ತೇವೆ. ಆತನ ಆಜ್ಞೆಗಳನ್ನು ಗಮನಿಸುವಾಗ ಅಲ್ಲಿ ಪ್ರೀತಿ ಇದೆ. ಆತನ ಗುಣಾತಿಶಯಗಳನ್ನು ಗಮನಿಸುವಾಗ ಅದರಲ್ಲಿ ಪ್ರೀತಿ ಇದೆ. ಎಲ್ಲಿ ಪ್ರೀತಿ ಇಲ್ಲ ಅಲ್ಲಿ ಖಂಡನೆ ಇಲ್ಲ. ದೇವರು ಹೇಳೋದನ್ನು ಈಗಲೇ ಈಗ ಒಂದು ವಚನ ಓದಿದ್ದೇವೆ, ಯಾರನ್ನು ನಾನು ಖಂಡಿಸ್ತೇನೆ ಅವರನ್ನೇನು ಮಾಡ್ತೇನೆ, ನಾನು ಗದರಿಸ್ತೇನೆ, ಯಾಕೆಂದರೆ ಅವ್ರು ತಿದ್ದುಕೊಳ್ಬೇಕೆಂಬುದಾಗಿ. ಸೊಲೊಮೋನನು ಸಹ ಹೇಳ್ತಾನೆ ಜ್ಞಾನೋಕ್ತಿಗಳು 22:6ರಲ್ಲಿ, ಒಬ್ಬ ಮಗುವನ್ನು ನೀವೇನು ಮಾಡಬೇಕು, ಸರಿಯಾದ ರೀತಿಯಲ್ಲಿ ತಿದ್ದಿ ಅವರನ್ನು ಬೆಳೆಸಬೇಕು, ಆಗ ಅವನು ಸರಿಯಾದ ಮಾರ್ಗಕ್ಕೆ ತರ್ತಾನೆ ಎಂಬುದಾಗಿ. ಮಾನವರು ತಪ್ಪನ್ನು ಮಾಡಿದಾಗ ದೇವರು ಪ್ರೀತಿಯಿಂದ ನಮ್ಮನ್ನು ಗದರಿಸಿ ತಿದ್ದುವಂತನಾಗಿದ್ದಾನೆ. ದೇವರು ಎಷ್ಟು ಪ್ರಾಮಾಣಿಕನಾಗಿದ್ದಾನೆ ಎಂಬುದಾಗಿ ಹೇಳುವಾಗ ನಮ್ಮ ಮೇಲೆ ಆತನ ಪ್ರೀತಿಯನ್ನು ಧಾರಾಳವಾಗಿ ಸುರಿಸಿದ್ದಾನೆ. ಈಗ 1ನೇ ಯೋಹಾನ 4ನೇ ಅಧ್ಯಾಯ 9ರಿಂದ ಓದುವಾಗ ದೇವರು ತನ್ನ ಒಬ್ಬನೇ ಮಗನನ್ನು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿ ದೇವರ ಪ್ರೀತಿ ಅಡಕವಾಗಿದೆ. ಯೋಹಾನ 3:16 ಹೇಳುವಾಗೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಮಗೆ ಕಳಿಸಿಕೊಟ್ಟೆನು. ಅಬ್ರಾಮನು ಇಸಾಕನನ್ನು ಬಲಿ ಕೊಡಲಿಕ್ಕೆ ತೆಗೆದುಕೊಂಡು ಹೋಗುವಾಗ ದೇವರು ಹೇಳಿದಂಥ ಒಂದೇ ಒಂದು ಮಾತು ಆದಿಕಾಂಡ 22ರಲ್ಲಿ, ಯೆಹೋವ ಈರೆ ಅಂದರೆ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಎಂಬುದಾಗಿ. ಇಂಥ ಪ್ರೀತಿಮಯ ದೇವರು ಮನುಷ್ಯರನ್ನು ಬಿಟ್ಟು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಯೆಹೋವ ಈರೆ, ದೇವರು ಎಲ್ಲವನ್ನು ಒದಗಿಸ್ತಾನೆ ಅಂತಕ್ಕಂಥದ್ದು ಎಷ್ಟು ಒಂದು ಆಶ್ವಾಸನೆಯನ್ನು ಕೊಡ್ತಕ್ಕಂಥ ಒಂದು ಖಂಡಿತವಾಗಿ. ಅಬ್ರಾಮನು ಏನೂ ಇಲ್ಲ, ಹಿಂಗೆ ಕುರಿ ಸಿಗ್ತದೆ ಎಂಬುದಾಗಿ ಹೇಳುವಾಗ ಒದಗಿಸುವ ದೇವರು ಮುಂದೆ ಬಂದೆಂಬುದು. ಇದು ಯಾಕೆ? ದೇವರ ಪ್ರೀತಿ. 90 ವರ್ಷ ಆದಮೇಲೂ ಸಹ ನಿನಗೆ ಮಕ್ಕಳನ್ನು ಕೊಡ್ತೇನೆ, ದೇವರ ಪ್ರೀತಿ. ಬಂಜೆಯಾಗಿರೋರನ್ನು ನಾನು ಮಕ್ಕಳನ್ನು ಮಾಡ್ತೇನೆ, ದೇವರ ಪ್ರೀತಿ. ಏನೂ ಇಲ್ಲದವರನ್ನು ಎಲ್ಲವನ್ನ ಒದಗಿಸಿ ಕೊಡುತ್ತೇನೆ ಎಂಬುದಾಗಿ. ಇಲ್ಲೇನಾಗಿದೆ ಅಂದರೆ ದೇವರ ಪ್ರೀತಿ ಒಂದು ರೀತಿಯಲ್ಲಿ ಮಾನವನನ್ನು ಹೇಗಾದರೂ ಮಾಡಿ ತನ್ನ ರಾಜ್ಯಕ್ಕೆ ಸೆಳೆದುಕೊಳ್ಳಬೇಕು ಎಂಬುದಾಗಿ. ಈಗ ಇಬ್ಬರು ಜಗಳ ಆಡ್ತಿರ್ತಾರೆ, ಜಗಳ ಆಡಿರುವಾಗ ಅವರು ವೈರಿಗಳಾಗಿರ್ತಾರೆ.
ತಿರುಗಿ ಆ ವೈರಿಗಳಿಂದ ಅವ್ರು ಒಂದಾಗಬೇಕಾದ್ರೆ ಏನಾಗಬೇಕು? ಅವರು ಮತ್ತೊಮ್ಮೆ ಸಂಪರ್ಕವನ್ನು ಬೆಳೆಸ್ಕೊಳ್ಬೇಕು. ಇವತ್ತು ಪಾಪದಿಂದ ನಾವು ದೇವರ ರಾಜ್ಯವನ್ನು ಕಳ್ಕೊಂಡಿದ್ದೇವೆ. ದೇವರು ಹೇಳ್ತಾನೆ, ನಿಮ್ಮನ್ನು ಮತ್ತೆ ದೇವರ ರಾಜ್ಯಕ್ಕೆ ಸೇರಿಸಬೇಕಾದ್ರೆ ಪ್ರೀತಿಯಿಂದ ನಿಮ್ಮನ್ನು ನಾನು ಸೆಳ್ಕೊಳ್ಬೇಕು ಎಂಬುದಾಗಿ ತನ್ನ ಪ್ರೀತಿಯನ್ನು ಕೊನೆಯವರೆಗೂ ನಮ್ಮ ಮೇಲೆ ಸ್ವಾಮಿ ಸುರಿಸುತ್ತಾನೆ. ಯಾಕೆಂದರೆ ದೇವರು ಅತಿ ಪ್ರೀತಿಯುಳ್ಳ ದೇವರು. ಆತನ ಗುಣವೇ ಪ್ರೀತಿ. ಆತನ ನಮ್ಮನ್ನು ಹೊಡೆದರೂ ಪರವಾಗಿಲ್ಲ, ಶಿಕ್ಷಿಸಿದ್ರೂ ಪರವಾಗಿಲ್ಲ, ಕಾಯಿಲೆ ಕೊಟ್ಟರೂ ಪರವಾಗಿಲ್ಲ, ನಮ್ಮನ್ನು ಮರಣಕ್ಕೆ ಈಡುಕೊಟ್ಟರೂ ಪರವಾಗಿಲ್ಲ. ಯೋಬನ ರೀತಿಯಲ್ಲಿ ಹೇಳ್ಬೋದು, ಎಲ್ಲವನ್ನೂ ಆತನೇ ಕೊಟ್ಟನು, ಎಲ್ಲವನ್ನೂ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ. ಇಂತಹ ಗುಣ ಬರಬೇಕಾದ್ರೆ ದೇವರ ನಿಜವಾದ ಪ್ರೀತಿಯನ್ನು ಅರಿತುಕೊಂಡವರಿಗೆ ಮಾತ್ರ ಗೊತ್ತಾಗ್ತದೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ದೇವರಿಗೂ ನಮಗೂ ಇರತಕ್ಕಂಥ ಆ ಪ್ರೀತಿಯ ಒಂದು ವಿಚಾರವನ್ನು ನಾವು ಮಾತಾಡೋದಾದರೆ, ದೇವರ ಪ್ರೀತಿಯು ಮತ್ತು ನಾವು ಮನುಷ್ಯರಿಗೆ ತೋರಿಸ್ತಕ್ಕಂಥ ಪ್ರೀತಿಯು ಸಮಾನ ಅನ್ನೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ನಾವು ಯೋಚನೆ ಮಾಡ್ತೇವೆ. ಆದರೆ ಅದು ಆ ರೀತಿಯಲ್ಲ. ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ದೇವರನ್ನು ಅರ್ಥ ಮಾಡಿಕೊಳ್ಬೇಕು. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ದೇವರು ಸೃಷ್ಟಿಯಲ್ಲಿ ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ಹೆವೆನ್ ಆ್ಯಂಡ್ ದಿ ಅರ್ತ್. ಯಾಕೋ ನಮ್ಮೆಲ್ಲ ಕ್ರೈಸ್ತಿಯ ಮಕ್ಕಳು ಕಲಿತಕ್ಕಂಥ ಮೊದಲನೆಯ ವಚನ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪಾಸ್ಟರ್ ಅಶೋಕ್ ಹೇಳಿ. ಈ ವಚನದಲ್ಲಿ ಈಗ ಬೋಧಕರಿಬ್ಬರು ಕಳೆದ ಇದರಲ್ಲಿ ನಾವು ನೋಡಿದ್ವಿ, ಸಂಚಿಕೆಯಲ್ಲಿ ನೋಡಿದ್ವಿ, ದೇವರು ಪರಿಶುದ್ಧನು ಮತ್ತು ದೇವರು ಪ್ರೀತಿ ಸ್ವರೂಪನು ಎರಡನ್ನ ಆತನು ಸತ್ಯವೇದದಲ್ಲಿ ವಿವರಿಸಿ ಈಗ ಇದರಲ್ಲಿ ನಮಗೆ ತೋರಿಸ್ತಾ ಇದ್ದಾನೆ. ಯಾವ ರೀತಿ ಅಂದರೆ, ಆದಿಯಲ್ಲಿ ದೇವರು ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದನು ಎಂಬುದಾಗಿ ನಾವು ನೋಡುವಾಗ, ದೇವರು ಎನ್ನುವಂಥ ಪದಕ್ಕೆ ಹೀಬ್ರಿಯ ಭಾಷೆಯಲ್ಲಿ ಮೂಲ ಹೀಬ್ರಿಯ ಭಾಷೆಯಲ್ಲಿ ಅವರು ಉಪಯೋಗಿಸುವಂಥ ಪದ ಎಲೋಹಿಮ್ ಅಂತ. ಎಲೋಹಿಮ್ ಅಂದರೆ ದೇವರುಗಳು ಅಂತ ಜನರಲ್ ಸಾಮಾನ್ಯವಾಗಿ ಉಪಯೋಗಿಸುವಂಥ ಪದವನ್ನು ಅಲ್ಲಿ ಉಪಯೋಗಿಸಿದ್ದಾನೆ. ಆದರೆ ಆದಿಕಾಂಡ 2:7 ನಾವು ನೋಡುವಾಗ ಯೆಹೋವ ದೇವರು ಎಂಬುದಾಗಿ ಮೊದಲನೇ ಬಾರಿಗೆ ಪದವನ್ನು ಉಪಯೋಗಿಸ್ತಾರೆ. ಈ ಎಲೋಹಿಮ್ ಮತ್ತು ಯೆಹೋವ ದೇವರು, ಯಾವ್ವೇ ದೇವರು ಅನ್ನೋದಕ್ಕೆ ವ್ಯತ್ಯಾಸವನ್ನು ನಾವು ನೋಡುವಾಗ ಮೂಲ ಭಾಷೆಯಲ್ಲಿ ಬಹಳ ಸುಂದರವಾಗಿ ಹೇಳ್ತದೆ. ದೇವರು ಎಲೋಹಿಮ್ ಎನ್ನುವಾಗ ಆತನು ಶಕ್ತಿಶಾಲಿಯಾಗಿರುವಂಥ ದೇವರು, ಎಲ್ಲವನ್ನು ಮಾಡಲಿಕ್ಕೆ ಆತನಿಗೆ ಶಕ್ತಿ ಇದೆ. ಕೇವಲ ತನ್ನ ಮಾತಿನಿಂದ ಎಲ್ಲವನ್ನು ಸೃಷ್ಟಿಸಬಲ್ಲನು. ಕೀರ್ತನೆ 33:6 ಮತ್ತು 7 ಆತನು ನುಡಿದಷ್ಟು ಮಾತ್ರಕ್ಕೆ ಎಲ್ಲವೂ ನಿರ್ಮಾಣವಾಯಿತು, ಆತನ ಶ್ವಾಸದಿಂದ ಎಲ್ಲವೂ ಅಸ್ತಿತ್ವಕ್ಕೆ ಬಂತು. ಇಷ್ಟು ಶಕ್ತಿಶಾಲಿಯಾಗಿರುವಂಥ ದೇವರು ಯಾಹುವೇ ಆಗಿ ಯಾಕೆ ಬರ್ತಾನೆ ಅಂದರೆ, ಆತನು ನಮ್ಮ ಜೊತೆ ಸಂಬಂಧವನ್ನು ಬೆಳೆಸಲಿಕ್ಕೆ. 2ನೇ ಅಧ್ಯಾಯ 7ನೇ ವಚನದಲ್ಲಿ ಆದಾಮ್ ಅವರು ಪಾಪವನ್ನು ಮಾಡಿ ಅವರು ಬಚ್ಚಿಟ್ಕೊಂಡಿರುವಾಗ ದೇವರು ಅವ್ರನ್ನ ಹುಡ್ಕೊಂಡು ಬರ್ತಾನೆ. ಬಂದು ಅವ್ರಿಗೆ ಏನು ಹೇಳ್ತಾನೆ ಅಂದರೆ, ನಾನು ಯೆಹೋವನು ಅಂತ ಪರಿಚಯ ಮಾಡ್ಕೊಳ್ತಾನೆ. ಅಂದರೆ ಸಂಬಂಧವನ್ನು ಬೆಳೆಸಲಿಕ್ಕೆ ಆತನೇ ಒಂದು ಸ್ಟೆಪ್ ಮುಂದೆ ತಗೊಳ್ತಾನೆ. ಈ ಇಡೀ ತ್ರೈಮಾಸಿಕದಲ್ಲಿ ನಾವು ನೋಡುವಂಥದ್ದು ಡೆನ್ನಿಸ್ ಅವರೇ, ಸಂಬಂಧವನ್ನು ಬೆಳೆಸುವುದರಲ್ಲಿ ಆತನೇ ಮೊದಲನೇ ಹೆಜ್ಜೆಯನ್ನು ತೆಗೆದುಕೊಳ್ತಾನೆ. ಹೀ ಟೇಕ್ಸ್ ದ ಫಸ್ಟ್ ಸ್ಟೆಪ್ ಇನ್ ರಿಲೇಷನ್ಶಿಪ್ ವಿತ್ ಹಿಮ್. ನಾವು ಯಾವತ್ತೂ ಮೊದಲನೇ ಸ್ಟೆಪ್ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಾವು ಅಂದ್ಕೊಳ್ತೀವಿ ನಾನು ದೇವ್ರ ಜೊತೆ ಸಂಬಂಧವನ್ನು ಸರಿಪಡಿಸ್ಕೊಳ್ತೇನೆ. ನಿಮ್ಮ ಕೈಯಲ್ಲಿ ಅದು ಸಾಧ್ಯ ಇಲ್ಲ. ಯಾಕಂದರೆ ಆತನು ಪರಿಶುದ್ಧನು ಮತ್ತು ಪ್ರೀತಿಮಯನಾಗಿರೋದ್ರಿಂದ ಆತನು ಆ ಸಂಬಂಧವನ್ನು ಬೆಳೆಸೋದ್ರಲ್ಲಿ ಆತನೇ ಮೊದಲನೇ ಹೆಜ್ಜೆಯನ್ನು ತೆಗೆದುಕೊಳ್ತಾನೆ. ಆತನ ಆ ಹೆಜ್ಜೆಯನ್ನು ತೆಗೆದುಕೊಂಡು ಈ ಲೋಕಕ್ಕೆ ಬರದೇ ಇದ್ದರೆ ಇವತ್ತು ನಾವೆಲ್ಲರೂ ಕಳೆದೋಗ್ತಾ ಇದ್ವಿ. ಇವತ್ತು ನಾವು ದೇವ್ರ ಜೊತೆ ಇದ್ದೀವಿ ಅಂದರೆ ಅದರ ಸಂಪೂರ್ಣ ಕ್ರೆಡಿಟ್ ಯಾರಿಗೂ ಹೋಗಬೇಕು ಅಂದರೆ ದೇವ್ರಿಗೆ ಮಾತ್ರ ಹೋಗಬೇಕು. ಕೆಲವೊಂದು ಸಲ ನಾವು ಅಂದ್ಕೊಳ್ತೀವಿ, ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಬೈಬಲ್ ಓದ್ತಾ ಇದ್ದೀನಿ, ದೇವ್ರ ಆಲಯಕ್ಕೆ ಹೋಗ್ತೀನಿ, ದಶಮಭಾಗ ಕೊಡ್ತೀನಿ. ಇದೆಲ್ಲ ನೀನು ಯಾಕೆ ಮಾಡ್ತಿದ್ರೆ ದೇವ್ರ ವಾಕ್ಯ ಹೇಳುತ್ತೆ, ನೀವು ನನ್ನನ್ನು ಪ್ರೀತಿಸಲಿಲ್ಲ, ನಾನೇ ನಿಮ್ಮನ್ನು ಪ್ರೀತಿಸಿದ್ದೇನೆ. ದ ಫಸ್ಟ್ ಸ್ಟೆಪ್ಸ್ ಕಮ್ಸ್ ಫ್ರಮ್ ಹಿಮ್. ಆತನು ಮೊದಲನೇ ಹೆಜ್ಜೆಯನ್ನು ಇಟ್ಟು ನಮ್ಮ ಬಳಿಗೆ ಬಂದಿರೋದ್ರಿಂದ ನಾವು ಆತನ ಬಳಿಗೆ ಹೋಗ್ತಾ ಇದ್ದೀವಿ. ಸೊ ಯೆಹೋವ ಅನ್ನುವಂಥ ದೇವರಿಗೆ ಅರ್ಥ, ಆ ಪದಕ್ಕೆ ಅರ್ಥ ಏನು ಅಂದರೆ, ಆತನು ನಮ್ಮನ್ನು ಹುಡುಕೊಂಡು ಬರುವಂಥ ದೇವರಾಗಿದ್ದಾನೆ, ನಮ್ಮ ಜೊತೆ ಸಂಬಂಧವನ್ನು ಬೆಳೆಸುವಂಥನಾಗಿದೆ. ನೋಡಿ, ಈಗ ಇವರು ಹೇಳಿದ ರೀತಿಯಲ್ಲಿ ಆತನು ಪರಿಶುದ್ಧನು, ಬೋಧಕರಾದಂಥ ಪ್ರಸನ್ನ ಅವರು ಹೇಳಿದ ರೀತಿಯಲ್ಲಿ ಆತನು ಪ್ರೀತಿ ಸ್ವರೂಪನು. ಈ ಎರಡನ್ನ ಒಟ್ಟಾಗಿ ಸೇರಿಸಿ ಆತನು ಕ್ರಿಯೆ ರೂಪದಲ್ಲಿ ಎಲ್ಲಿ ತೋರಿಸಿದಾನೆಂದರೆ ಏದೇನು ತೋಟದಲ್ಲೇ ತೋರಿಸಿದ್ದಾನೆ. ಶಕ್ತಿಶಾಲಿಯಾದಂಥ ದೇವರು, ಎಲ್ಲವನ್ನು ಸೃಷ್ಟಿಸಿದಂಥ ದೇವರು ಈಗ ಪ್ರೀತಿಯಿಂದ ಬಂದು ತನ್ನ ಕಳೆದೋಗಿರೋಂಥ ಮಕ್ಕಳ ಜೊತೆ ಆತನು ಕುಳಿತುಕೊಂಡು, ಮೊದಲನೇದಾಗಿ ಕಳೆದೋಗಿರೋಂಥ ಮಕ್ಕಳನ್ನ ಹುಡುಕೋದಕ್ಕಿಂತ ಮುಂಚೆ ಆತನು ಏನು ಮಾಡ್ತಾನೆ, ಅವನು ಸೃಷ್ಟಿ ಮಾಡ್ತಾನೆ. ಯಾವ ರೀತಿ ಸೃಷ್ಟಿ ಮಾಡ್ತಾನೆ? ಇಷ್ಟು ಶಕ್ತಿಶಾಲಿಯಾದಂಥ ದೇವರು ಮೊಣಕಾಲೂರಿ ಒಬ್ಬ ಮನುಷ್ಯನನ್ನು ತನ್ನ ಹಸ್ತಗಳಿಂದ ನಿರ್ಮಾಣ ಮಾಡ್ತಾನೆ. ತನ್ನ ಸ್ವರೂಪಕ್ಕೆ, ತನ್ನ ಹೋಲಿಕೆಗೆ ಒಂದು ಮಗುವನ್ನು, ಒಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡಿ ಆತನೇ ಆ ಜೀವಶ್ವಾಸವನ್ನು ಕೊಡ್ತಾನೆ. ದಿಸ್ ಶೋಸ್ ಹೌ ಮಚ್ ಗಾಡ್ ಲವ್ಸ್ ಅಸ್. ದೇವ್ರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ, ಈ ಸಂಬಂಧವನ್ನು ಆತನು ಎಷ್ಟು ಬೆಲೆ ಕೊಡ್ತಾನೆ. ಈಗ ಕೆಲವು ಸಂಬಂಧಗಳಿಗೆ ನಾವು ಬೆಲೆ ಕೊಡೋದಿಲ್ಲ ನೋಡಿ, ಆ ಸಂಬಂಧಗಳನ್ನು ಕಡ್ಕೊಳ್ಬೇಕಾದ್ರೆ ನಾವು ಬೆಲೆ ಕೊಡೋದಿಲ್ಲ. ಆದರೆ ದೇವರು ಮನುಷ್ಯನ ಜೊತೆ ಇರುವಂಥ ಸಂಬಂಧಕ್ಕೆ ಬಹಳ ಬೆಲೆ ಕೊಡ್ತಾನೆ. ಆತನು
ದೇವದೂತರ ಜೊತೆ ಆತನಿಗೆ ಸಂಬಂಧ ಇದೆ, ಇತರ ಲೋಕದಲ್ಲಿರುವಂಥ ಪರಿಶುದ್ಧರ ಜೊತೆ ಸಂಬಂಧ ಇದೆ. ಆದರೆ ಮನುಷ್ಯನ ಜೊತೆ ಆತನ ಸಂಬಂಧಕ್ಕೆ ಆತನು ಕೊಡುವಷ್ಟು ಬೆಲೆ ಬೇರೆ ಯಾರೂ ಕೊಡಲಿಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು, ನಾವು ದೇವರ ಒಂದು ಗುಣಗಳ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ವಚನ ಅಥವಾ ಒಂದು ಅಧ್ಯಾಯ ಅಥವಾ ಎಲ್ಲೋ ಒಂದು ಕಡೆ ಒಂದು ವಚನವನ್ನು ತೆಗೆದುಕೊಂಡು ಎಷ್ಟೋ ಸರಿ ಗಾಡ್ ಮಸ್ಟ್ ಬಿ ಲೈಕ್ ದಿಸ್ ಅನ್ನೋ ರೀತಿಯಲ್ಲಿ ಐ ವಿಸ್ ಹರ್ಡ್ ಪೀಪಲ್ ಸ್ಪೀಕ್. ಅದು ತುಂಬ ಒಂದು ಡೇಂಜರಸ್ ಒಂದು ಆಟ್ರಿಬ್ಯೂಟ್. ಅಂದರೆ ನಾವು ಒಂದೇ ಒಂದು ವಚನ ಎಲ್ಲೋ ಒಂದೇ ಒಂದು ಘಟನೆಯನ್ನು ಸತ್ಯವೇದದಿಂದ ತೆಗೆದು, ಸೊ ಆದಿಯಿಂದ ಪ್ರಕಟಣೆವರೆಗೂ, ಆದಿಕಾಂಡದಿಂದ ಪ್ರಕಟಣೆವರೆಗೂ ದೇವರ ಬಗ್ಗೆ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ದೇವರ ಗುಣಗಳು ಗೊತ್ತಾಗುತ್ತೆ. ಏನಂತೀರ ಪ್ರಸನ್ನ? ಖಂಡಿತವಾಗಿಯೂ. ಅದಕ್ಕೋಸ್ಕರ ಸತ್ಯವೇದ ಹೇಳ್ತಕ್ಕಂಥದ್ದು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಹುಡುಕಿ ನಾವು ಕಲ್ತ್ಕೊಳ್ಬೇಕು. ಒಂದೇ ವಚನವನ್ನು ಓದಿ ತೀರ್ಮಾನ ಮಾಡೋದಲ್ಲ, ಅನೇಕ ವಚನಗಳನ್ನು ಓದಿ ನಿರ್ಧಾರ ಮಾಡ್ತಕ್ಕಂಥದ್ದೇ ಸತ್ಯವೇದದ ಅಧ್ಯಾಯ. ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಹೇಳಿ ಪಾಸ್ಟರ್ ಮುತ್ತು ಮ್ಯಾಥ್ಯೂ. ಇಮ್ಯಾನ್ಯುಯಲ್, ಈ ಅಂತಿಮ ಭಾಗದಲ್ಲಿ ನಾವು ಕ್ರಿಸ್ತನನ್ನು, ಇಲ್ಲವೇ ದೇವರು ಯಾರು ಎಂಬುದಾಗಿ ಹುಡುಕ್ಲಿಕ್ಕೆ ಹೋಗ್ತಿದ್ದೇವೆ. ಇಲ್ಲಿ ನಾವು ಗಮನಿಸೋದಾದರೆ, ಸಾಧಾರಣವಾಗಿ ಯೇಸು ಸ್ವಾಮಿಯವರು ಬಂದು ಈ ಲೋಕಕ್ಕೆ ದೇವರನ್ನು ಪರಿಚಯ ಮಾಡಿದ್ರು ಎಂಬುದಾಗಿ ನಾವು ಬಳಸೋದುಂಟು. ಆದರೆ ಇಲ್ಲಿ ಒಂದನ್ನು ನಾವು ಗಮನಿಸಬೇಕು, ಯೇಸು ದೇವರನ್ನು ಪ್ರತಿಬಿಂಬಿಸಲು ಬಂದಿಲ್ಲ, ಬದಲಾಗಿ ದೇವರನ್ನು ಬಹಿರಂಗಪಡಿಸಲು ಆತನು ಬರ್ತಾನೆ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಇಷ್ಟಕ್ಕೂ ನಾವು ಕ್ರಿಸ್ತನನ್ನು, ಇಲ್ಲವೇ ದೇವರನ್ನು ಯಾವ ರೀತಿ ಕಂಡುಕೊಳ್ಬೇಕು ಎಂಬುದಾಗಿ ನಾವು ನೋಡೋದಾದರೆ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 9ನೇ ವಚನದಲ್ಲಿ ಯೇಸು ಸ್ವಾಮಿಯವರು ಮಾತನಾಡ್ತಾ ಹೇಳ್ತಾರೆ, ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ ಹಾಗೆ ಎಂಬುದಾಗಿ. ಆದ್ದರಿಂದ ನಾವೇನು ಮಾಡಬೇಕಪ್ಪ ಅಂದರೆ, ಕ್ರಿಸ್ತನನ್ನು ನಾವು ಕಂಡುಕೊಳ್ಳಾಗ ದೇವರನ್ನು ಕೂಡ ನಾವು ಕಂಡುಕೊಂಡವರಾಗ್ತೇವೆ ಎಂಬುದನ್ನು ಈ ಭಾಗದಲ್ಲಿ ನಾವು ಕಲಿತಿದ್ದೇವೆ. ಸತ್ಯವೇದದಲ್ಲಿ ನಾವು 4 ಸುವಾರ್ತೆಗಳನ್ನು ಕಾಣ್ತೇವೆ. ಮೊದಲನೆಯದು ಮತ್ತಾಯನ ಸುವಾರ್ತೆ. ಆ ಸುವಾರ್ತೆಯನ್ನು ಒಬ್ಬ ಯಹೂದ್ಯನು ಬರೀತಾನೆ, ಯಹೂದ್ಯರಿಗಾಗಿ ಬರೀತಾನೆ. ಆ ಪುಸ್ತಕದಲ್ಲಿ ನಾವು ನೋಡೋದಾದರೆ, ಯೇಸು ಸ್ವಾಮಿಯವರು ಮಸ್ಸಿಯನಾಗಿ ಬರ್ತಾನೆ, ಹಳೆಯ ಒಡಂಬಡಿಕೆಯ ಪ್ರತಿಯೊಂದೊಂದು ಪ್ರವಾದನೆಗಳನ್ನು ನೆರವೇರಿಸಲಿಕ್ಕೆ ಬಂದಿದ್ದಾನೆ ಎಂಬುದನ್ನು ಆ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಕಾಣಬಹುದಾಗಿದೆ. ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿಯವರು ಸಂಪೂರ್ಣವಾಗಿ ತ್ಯಾಗಮಯನಾದಂತಹ ಒಬ್ಬ ದೇವರಾಗಿ ಆತನನ್ನು ನಾವು ಕಾಣ್ತೇವೆ. ಲೂಕನ ಸುವಾರ್ತೆಯಲ್ಲಿ ನಾವು ನೋಡೋದಾದರೆ, ಯೇಸು ಸ್ವಾಮಿಯವರು ನಮ್ಮಂತೆ ಕಷ್ಟಪಟ್ಟಂತಹ ಒಬ್ಬ ವ್ಯಕ್ತಿಯನ್ನಾಗಿ ನಾವು ಕಾಣಬಹುದಾಗಿದೆ. ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿಯವರು ವಾಕ್ಯವೆಂಬಾತನು ನರಾವತಾರಧಾರಿಯಾಗಿ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಾಕ್ಯ ಹೇಳುವಂತೆ, ನನ್ನ ಹಾಗೆ ನಿಮ್ಮ ಹಾಗೆ ಜೀವಿಸಲಿಕ್ಕೆ ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಈ 4 ಸುವಾರ್ತೆಗಳಲ್ಲಿ ನಾವು ಏನು ಗಮನಿಸಬೇಕು ಅಂತಂದರೆ, ಮಾನವನೊಟ್ಟಿಗೆ ದೇವರು ಸಂಬಂಧ ಬೆಳೆಸಬೇಕು ಎಂಬುದಾಗಿ ಆ ಮಹಾಸಿಂಹಾಸನವನ್ನು ಬೇಡವೆಂದು ಆತನು ಎಣಿಸಿ ಏನು ಮಾಡ್ತಾನಪ್ಪ ಅಂದರೆ ಈ ಲೋಕಕ್ಕೆ ಬರೋದನ್ನು ನಾವು ಕಾಣ್ತೇವೆ. ಅದಕ್ಕೆ ಪೌಲನು ಹೇಳ್ತಾನೆ, ಫಿಲಿಪ್ಪದವರಿಗೆ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ, ಕ್ರಿಸ್ತ ಯೇಸುನಲ್ಲಿರುವಂತಹ ಮನಸ್ಸು ನಿಮ್ಮಲ್ಲೂ ಇರಲಿ. ಆತನಲ್ಲಿರುವಂತಹ ಒಂದು ಶ್ರೇಷ್ಠವಾದಂತಹ ಗುಣ ಏನಪ್ಪ ಅಂತಂದರೆ, ತನ್ನ ಮಕ್ಕಳಿಗಾಗಿ, ಅವರನ್ನು ಕಾಪಾಡಲಿಕ್ಕಾಗಿ ಯಾವ ಮಟ್ಟಕ್ಕೂ ಕೂಡ ಆತನು ಇಳಿಲಿಕ್ಕೆ ಸಿದ್ಧನಾಗ್ತಾನೆ. ಅಂತಹ ಒಂದು ಪವಿತ್ರವಾದಂತಹ ದೇವರನ್ನು ನಾವು ಸೇವನೆ ಮಾಡ್ತಿದ್ದೀವಿ. ಅಷ್ಟೇ ಅಲ್ಲ, ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನ ಮತ್ತು ಮತ್ತಾಯನ ಸುವಾರ್ತೆ ಕೊನೆಯ ಅಧ್ಯಾಯ ಕೊನೆ ವಚನವನ್ನು ನಾವು ನೋಡೋದಾದರೆ, ಏನು ಆ ಮಾತಿನ ಅರ್ಥಗಳು ಎಂಬುದಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಇಗೋ ನಾನು ಯುಗದ ಸಮಾಪ್ತಿಯವರೆಗೂ ಕೂಡ ನಾನು ನಿಮ್ಮ ಬಳಿಯಲ್ಲಿದ್ದೇನೆ. ಯೇಸು ಸ್ವಾಮಿ ನಮ್ಮನ್ನು ಹುಡುಕ್ಲಿಕ್ಕೆ ಬಂದರು, ನಮ್ಮ ಜೊತೆ ಸಂಬಂಧವನ್ನು ಬೆಳೆಸಲಿಕ್ಕೆ ಬಂದರು. ಆದ್ದರಿಂದ ನಾವು ಕ್ರಿಸ್ತನಿಗೆ ಅವಕಾಶವನ್ನು ಕೊಡೋಣ. ನಾವು ಈ ಅನೇಕರು ವ್ಯಾಧಿ ಉಳ್ಳವರು ಏನು ಮಾಡ್ತಾರಪ್ಪ ಅಂತಂದರೆ, ಎಲ್ಲ ಡಾಕ್ಟ್ರುಗಳನ್ನು ನೀವು ಪ್ರಯತ್ನ ಮಾಡಿದ್ದೀರಾ, ಆದರೆ ನಾನು ತೋರಿಸುವಂತಹ ಡಾಕ್ಟ್ರ್ ಬಳಿ ಒಮ್ಮೆ ಹೋಗಿ ಭಾಳ ಚೆನ್ನಾಗಿ ನೋಡ್ತಾರೆ ಎಂಬುದಾಗಿ ವಯಸ್ಸಾಗಿರೋರು ಮಾತನಾಡ್ಕೊಳ್ಳೋದನ್ನು ನಾವು ಕೇಳಿರ್ತೇವೆ. ಎಲ್ಲವನ್ನೂ ನಾವು ಕೂಡ ಪ್ರಯತ್ನ ಮಾಡಿರ್ಬೋದು. ಕ್ರಿಸ್ತನನ್ನೊಮ್ಮೆ ಪ್ರಯತ್ನ ಮಾಡೋಣ. ಖಂಡಿತವಾಗ್ಲೂ ನಮ್ಮ ಜೀವನ ದೇವರು ಆಶೀರ್ವಾದ ಮಾಡ್ತಾನೆ. ದೇವರು ಒಂದು ಸಬ್ಬತ್ತಿನ ಪಾಠವನ್ನು ಆಶೀರ್ವಾದ ಮಾಡಲಿ. ದೇವರು ನಿಮ್ಮ ಮೂವರನ್ನು ಆಶೀರ್ವದಿಸಲಿ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ತ್ರೈಮಾಸಿಕದಲ್ಲಿ ನಾವು ತೆಗೆದುಕೊಳ್ತಾ ಇರ್ತಕ್ಕಂಥ ಈ ಪಾಠ, ಅದರಲ್ಲೂ ವಿಶೇಷವಾಗಿ ಈ ವಾರದ ಪಾಠವನ್ನು ನಾವು ಹೇಳುವುದಾದರೆ, ಎಷ್ಟು ಮಾತನಾಡಿದರೂ ಸಾಲೋದಿಲ್ಲ. ದೇವರ ಗುಣಗಳನ್ನು ನಾವು ತಿಳ್ಕೋಬೇಕಾದ್ರೆ ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ಏರ್ಪಡಿಸಿದಾಗ ಮಾತ್ರ ದೇವರ ಗುಣಗಳು ನಮಗೆ ಗೊತ್ತಾಗುತ್ತೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.